ಹಾಯ್ ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಯಾವಾಗಲೂ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ವರ್ಷ ಪೂರ್ತಿ ಓದಿ ಲಾಸ್ಟಲ್ಲಿ ಎಕ್ಸಾಮ್ ಬರೀತಾ ಇರ್ತೀರಲ್ಲ, ಮ್ಯಾಮ್ ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಮ್ಯಾಮ್, ನಾನು ಕನ್ನಡ ಬರೀತಾ ಇರ್ಬೇಕಾದ್ರೆ ಒತ್ತು ಕೊಂಬು ದೀರ್ಘ ಎಲ್ಲ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳಿ ಹೇಳಕ್ಕೆ ಶುರು ಮಾಡ್ತೀರಾ. ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಲಾಸ್ಟ್ ಇಯರ್ ಮಕ್ಕಳೆಲ್ಲ ಹೇಳಿದ್ರಲ್ವಾ, ಅದು ಲಾಸ್ಟಲ್ಲಿ ನಿಮಗೆ ಅದನ್ನು ಮಾಡಿ ಇದನ್ನು ಮಾಡಿ ಪದಗಳನ್ನು ಮಾಡಿ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, ಈ ವರ್ಷ ಸ್ಟಾರ್ಟಿಂಗಲ್ಲೇ ನಿಮಗೆ 40 ಡೇಸ್ ಇದ್ದು ಒಂದು ಸ್ಟ್ರಾಟಜಿನ ಕೊಡ್ತಾ ಇದ್ದೀನಿ. ಏನಪ್ಪ 40 ಡೇಸಲ್ಲಿ ಏನು ಸ್ಟ್ರಾಟಜಿ ಕೊಡ್ತಾ ಇದ್ದಾರೆ ಮ್ಯಾಮು ಅಂದರೆ, ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವರ್ಣಮಾಲೆನ ಹೇಗೆ ಓದಬೇಕು, ಅದನ್ನು ಹೇಗೆ ಪ್ರನೌನ್ಸ್ ಮಾಡಬೇಕು, ಅದನ್ನ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದ್ರಿಂದ ಶುರು ಮಾಡಿ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಆವಾಗ ನಿಮ್ಗೆ ಏನಾಗುತ್ತೆ, ಅಕ್ಷರಗಳನ್ನು ಬರಿಬೇಕಾದ್ರೆ ನಿಮಗೆ ವರ್ಣಮಾಲೆ ಪರ್ಫೆಕ್ಟ್ ಇದ್ರೆ ಆರಾಮಾಗಿ ಅಕ್ಷರಗಳನ್ನು ಬರಿಬೋದು. ಹಾಗೆ ಇದ್ರ ನೆಕ್ಸ್ಟ್ ಸೀರೀಸ್ ಅಂದರೆ ಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನು ಮಾಡ್ತೀನಿ. ಮರಿದೆ ಎಲ್ಲ ವಿಡಿಯೋಸ್ ನೋಡಿ, ನಿಮಗೆ ಒಂದು ಅಕ್ಷರನೂ ತಪ್ಪಾಗಲ್ಲ. ಸರಿನಾ ಮಕ್ಕಳೇ? ಓಕೆ, ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, 40 ಡೇಸ್ ಇದ್ದು ಒಂದು ಸ್ಟ್ರಾಟಜಿನ ಕೊಡ್ತಾ ಇದ್ದೀನಿ. ಏನಪ್ಪ ಏನು ಮ್ಯಾಮ್ ಹೇಳ್ತಾ ಇದ್ದಾರೆ, ಫಸ್ಟ್ ಮೋಸ್ಟ್ ನಮ್ಗೆ ಏನು ಗೊತ್ತಾ, ವರ್ಣಮಾಲೆ. ಏನಪ್ಪ ವರ್ಣಮಾಲೆ ಯಾಕೆ ಮ್ಯಾಮ್, ನಾನು 1ನೇ ಕ್ಲಾಸಿಂದ ಕಲ್ಕೊಂಡು ಬಂದಿದ್ದೀನಿ, ಯಾಕೆ ವರ್ಣಮಾಲೆ ಹೇಳ್ತಾ ಇದ್ದೀರಾ ಮ್ಯಾಮ್ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇರ್ಬೋದು. ಇಲ್ಲ ಮಕ್ಕಳೇ, ವರ್ಣಮಾಲೆ ಅನ್ನೋದು ಬೇಸಿಕ್ ಆಫ್ ಬೇಸಿಕ್. ಎಷ್ಟು ಬೇಸಿಕ್ ಅಂದರೆ ತುಂಬ ಬೇಸಿಕ್. ಅದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಆರಾಮಾಗಿ ಪೂರ್ತಿಯಾಗಿ ಕನ್ನಡವನ್ನು ಕಲಿಬೋದು. ಅಂದರೆ ನಿಮಗೆ ಬರಿಬೇಕಾದ್ರೆ, ಬರವಣಿಗೆ ಶೈಲಿಯನ್ನು ಬರಿಬೇಕಾದ್ರೆ, ಗಾದೆ ಮಾತುಗಳನ್ನು ಬರಿಬೇಕಾದ್ರೆ ನಿಮಗೆ ತಪ್ಪುಗಳು ಆಗೋದಿಲ್ಲ. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ತಪ್ಪುಗಳಾಗುತ್ತೆ. ತುಂಬ ರೇರ್, ಅಲ್ಲೊಂದ್ಸತಿ ಆಗೋದೇ ಇಲ್ಲ. ಕೆಲವೊಬ್ಬರೆಲ್ಲ ಮಕ್ಳು ಬರ್ದಿರೋದು ನೋಡಿದ್ದೀನಿ ನಾನು ಎಷ್ಟೋ ಸತಿ. ನನ್ನ ಸ್ಟೂಡೆಂಟ್ಸ್, ನಾನು ಕರೆಕ್ಷನ್ಗೆ ಹೋಗ್ತಿದ್ನಲ್ಲ, ಬೋರ್ಡ್ ಕರೆಕ್ಷನ್ಗೆ, ಇಷ್ಟು ಚೆನ್ನಾಗಿ ಬರೀತಿದ್ರು ಗೊತ್ತಾ. ಇಡೀ ಪೇಪರಲ್ಲಿ ಹುಡುಕಿದ್ರು ಒಂದು ಒತ್ತು ದೀರ್ಘ ಕೊಂಬು ಏನೂ ರಾಂಗ್ ಬರ್ತಿರ್ತಿರ್ಲಿಲ್ಲ. ಯಾಕೆ ಅಂದರೆ ಅದು ಓನ್ಲಿ ಬಿಕಾಸ್ ಆಫ್ ಪ್ರಾಕ್ಟೀಸಿಂದ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ ಸ್ವರಗಳು ಅಂದರೆ ಏನು ಅಂತ ನೋಡೋಣ. ಸ್ವತಂತ್ರವಾಗಿ ಉಚ್ಚಾರ ಮಾಡುವಂಥ ಅಕ್ಷರಗಳನ್ನು ನಾವೇನಂತ ಹೇಳಿ ಸ್ವರಾಕ್ಷರಗಳು ಅಥವಾ ಸ್ವರಗಳು ಅಂತ ಹೇಳ್ತೀವಿ. ಇದರಲ್ಲಿ ಆ ನೋಡಿ ಒಂದೇ ಪ್ಲೇಸಲ್ಲಿ ಹುಟ್ಟುತ್ತಾ, ಇದು ಈ ಪ್ಲೇಸಲ್ಲಿ ಹುಟ್ಟಿದ್ರೂ ಕೂಡ ಇದು ಉಚ್ಚಾರ ಏನಾಗುತ್ತೆ, ಚೇಂಜ್ ಆಗುತ್ತೆ. ಎಷ್ಟೊಂದು ಸತಿ ನೀವೇನು ಮಾಡ್ತೀರಿ, ಅಕಾರ ಹಕಾರಗಳನ್ನು ಏನು ಮಾಡಿಬಿಡ್ತೀರಿ, ಚೇಂಜ್ ಮಾಡಿಬಿಡ್ತೀರಿ. ಹಂಗೆ ಮಾಡಬೇಡಿ. ನೋಡಿ, ಅ ಆ ಇ ಈ ಉ ಊ ರು ಎ ಏ ಐ ಓ ಔ ಅಂ ಅಹ. ಕರೆಕ್ಟಾ? ಇಲ್ಲಿ ಅಂ ಮತ್ತು ಅಹ ಯಾಕೆ ಬರ್ದಿಲ್ಲ ಮ್ಯಾಮ್ ಅಂತ ಕೇಳ್ಬೋದು. ಇಲ್ಲಿ ಅದಿಂದ ಅವರೆಗೆ ಸ್ವರಗಳು, ಅಮ್ಮ ಮತ್ತು ಅಹ ಏನಂತ ಹೇಳ್ತೀವಿ ಅಂತ ಹೇಳಿದರೆ ನಾವು ಅವನ್ನ ಯೋಗವಾಹಕಗಳು ಅಥವಾ ಯೋಗವಾಹಕಗಳು ಅಂತ ಹೇಳ್ತೀವಿ. ಯೋಗವಾಹಗಳು ಅಂತಲೇ ಹೇಳ್ತಾರೆ, ಯೋಗವಾಹಕಗಳು ಅಂತ ಕೂಡ ಹೇಳ್ತಾರೆ. ಅಂ ಅನುಸ್ವಾರ, ಅಹ ವಿಸರ್ಗ ಆಗಿರುತ್ತೆ. ಹಾಗಿದ್ರೆ 13 ಸ್ವರಗಳು, 2 ಯೋಗವಾಹಕಗಳು. ಇದ್ರ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮಕ್ಕಳೇ. ಮಿಡ್ ಟರ್ಮಲ್ಲೂ ಅಂದರೆ essay 1ಅಲ್ಲೂ ಕೂಡ ಬರುತ್ತೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಪ್ರಿಪ್ರೇಟ್ರಿಯಲ್ಲಿ ಯಾವುದ್ರಲ್ಲಾದರೂ ಒಂದು ಕ್ವಶನ್ ಈ ವರ್ಣಮಾಲೆಯಿಂದ ಬಂದೇ ಬರುತ್ತೆ. ಹಾಗಿದ್ರೆ ಇದೇನು ಮ್ಯಾಮ್ ಅಂತ ಕೇಳ್ಬೋದು ನೀವು. ಇವುಗಳನ್ನು ವ್ಯಂಜನಗಳು ಅಂತ ಹೇಳ್ತೀವಿ. ನೋಡಿ, ಇವಕ್ಕೆಲ್ಲದಕ್ಕೂ ಮೇಲ್ಗಡೆ ಏನು ಮಾಡಿದ್ದೀವಿ ಅಂತ ಹೇಳಿದರೆ, ನೋಡಿ ಹೀಗೊಂದಿದೆಯಾ, ಈ ಕ ಬರೆದ್ರೆ ಹೀಗೆ ಮೇಲ್ ಮಾಡಿದೀವ, ಇದಕ್ಕೆ ಏನಂದರೆ ತಲೆಕಟ್ಟು ಸೇರಿಲ್ಲ, ಇದರಲ್ಲಿ ಸ್ವರಾಕ್ಷರ ಸೇರಿಲ್ಲ. ಇದನ್ನ ಕ ಗ ಘ ನೋಡಿ, ಒಂದು ಸ್ವಲ್ಪ ಉಸಿರನ್ನು ಕೊಟ್ಟು ಹೇಳ್ತಾ ಇದ್ದೀನಿ, ಕೆಲವೊಂದರ ಜಾಸ್ತಿ ಉಸಿರನ್ನು ಕೊಟ್ಟು ಹೇಳ್ತಾ ಇದ್ದೀನಿ. ಇದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳ್ತೀವಿ. ಜಾಸ್ತಿ ಉಸಿರು ಕೊಟ್ಟು ಹೇಳುವಂಥದ್ದು ಯಾವುದಪ್ಪ ಅಂದರೆ ಘ ಘ. ನೋಡಿ, ಇವು ಹೇಳಬೇಕಾದ್ರೆ ತುಂಬ ಉಸಿರು ಕೊಡ್ತೀವಿ. ಅದೇ ಕ ಜ ಟ ತ. ಹಾಗಾಗಿ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಅಂತಿದೆ. ಈ ಲಾಸ್ಟಲ್ಲಿ ಒಂದು ಸೀರೀಸ್ ಇದೆ ನೋಡಿ, ಇದೇನು ಗೊತ್ತಾ, ಇದರಲ್ಲಿ ಞ ನ ನ ಮ ಅಂತ ಹೇಳಿದೆ. ಇವಿಷ್ಟು 5 ಅಕ್ಷರಗಳನ್ನು ನಾವು ಮೂಗಿನ ಸಹಾಯದಿಂದ ಹೇಳ್ತೀವಿ. ಅದಕ್ಕೆ ಇದನ್ನು ಅನುನಾಸಿಕಗಳು ಅಂತ ಹೇಳ್ತೀವಿ. ಆಮೇಲೆ ಯದಿಂದ ಹಿಡಿದು ಇಲ್ಲಿ ಲವರೆಗೆ ನೋಡಿ, ಯದಿಂದ ಹಿಡಿದು ಲವರೆಗೆ ಇದನ್ನ ನಾವು
ಅವರ್ಗೀಯ ವ್ಯಂಜನಗಳು. ಇವುಗಳು ವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ವಿ. ಯಾಕಂದರೆ 5 ಸೆಟ್ ಇದೆ ಇದು. ಅದಕ್ಕೋಸ್ಕರ ಇದನ್ನ ನಾವೇನು ಹೇಳಿದ್ವಿ, ವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ವಿ. ಇದನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ವಿ. ಅವರ್ಗೀಯ, ಇದು ವರ್ಗೀಯ. ಹಾಗಿದ್ರೆ ಇದರಲ್ಲಿ ಯ, ರ, ಲ ಮತ್ತು ಳ, ಲ ಳ ಬರುತ್ತಲ್ವಾ. ಈ ನೋಡಿ ಲ ಳ ಲ ಳ ನೋಡಿ ಪ್ರೊನೌನ್ಸ್ ಮಾಡಿದಾಗ ಯಾವುದೇ ಅಕ್ಷರ ನಮ್ಮ ಕನ್ನಡದಲ್ಲಿ ಒಂದೇ ಒಂದು ಪ್ಲೇಸಲ್ಲಿ ಹುಟ್ಟಲ್ಲ. ಈಗ ಎರಡಕ್ಕೂ ಬೇರೆ ಬೇರೆ ಪ್ಲೇಸ್ ಇದೆ. ಅವೆಲ್ಲ ಜೀವ್ಯ ಇವು ಅಂತ ಹೇಳ್ತೀವಿ. ಅಷ್ಟು ಡೀಟೇಲಾಗಿ ಹೋಗೋದು ಬೇಡ, ನೀವು ಪ್ರಾಕ್ಟೀಸ್ ಮಾಡಿದರೆ ಬಂದೇ ಬರುತ್ತೆ. ಈಗ ಬರೀತಾ ಇರ್ತೀರಂತೆ, ಅವನು, ಅವನು, ಹೌದಾ. ಅವಳು, ಅವಳು, ಅವಳು ಅಂತ ಹೇಳಬಾರ್ದು, ಅವಳು ಅಂತ ಹೇಳಬೇಕು. ನಳ, ನಲ ಅಂತ ಹೇಳ್ತಾರೆ ಕೆಲವೊಬ್ರು. ನಲ ಅಲ್ಲ, ನಳ, ಳ ಳ ಳ. ಇವು ತುಟಿ ತಗೊಂಡು ಈ ಮೇಲ್ಗಡೆ ಇರುತ್ತಲ್ಲ, ಕಿರುನಾಲಿಗೆ ಇರುತ್ತಲ್ಲ, ಅಲ್ಲಿ ಹಚ್ಚಬೇಕು. ಳ ಳ ಳ. ಯಾರಿಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅವರು ಬೇಕಾದ್ರೆ ಉಚ್ಚಾರ ಮಾಡಿ ಪ್ರಾಕ್ಟೀಸ್ ಮಾಡಿ. ಳ ಳ. ಇದನ್ನು ತಗೊಂಡು ಅದಕ್ಕೆ ಮೇಲೆ ಹಚ್ಚಿ ಳ ಳ ಲ ಲ ಲ ಹೀಗೆ ಉಚ್ಚಾರ ಮಾಡಿ. ಇದು ವ್ಯಂಜನಗಳು 34 ಇದೆ. 25 ವರ್ಗೀಯ ವ್ಯಂಜನಗಳು, ಇಲ್ಲಿ 25, ಇದು ಇಲ್ಲಿ 9 ಅವರ್ಗೀಯ ವ್ಯಂಜನಗಳು. 9 + 25 34 ಆಯಿತು. ಕರೆಕ್ಟ್ ಅಲ್ವಾ? ಓಕೆ. ಹಾಗಿದ್ರೆ ಟೋಟಲ್ 49 ಇದೆ, 49 ಅಕ್ಷರಗಳಿದೆ. ಏನು ಮ್ಯಾಮ್, ಇದರಿಂದ ನಮ್ದು ಹೇಗೆ ಅಕ್ಷರಗಳು ಗೊತ್ತಿರೋದ್ರಿಂದ ಹೇಗೆ ನಾವು ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ಏನು ಗೊತ್ತಾ ಮಕ್ಕಳೇ, ಯಾವಾಗಲೂ ನಮಗೆ ಸ್ಪಷ್ಟವಾಗಿ ಯಾವಾಗಲೂ ವರ್ಣಮಾಲೆ ಬೇಸಿಕ್ ಗೊತ್ತಿದ್ರೆ ನಾವು ಆರಾಮಾಗಿ ಬರಿಬೋದು. ಈಗ ಯಾವುದೋ ಒಂದು ಅರಸ ಅಂದ್ಕೊಟ್ರು ಅಂತ ಇಟ್ಕೊಳ್ಳಿ, ರ ಸ. ಓಕೆ. ಇದೇ ಅಕ್ಷರ ಅಂದ್ಕೊಟ್ರು, ಕ್ಷ ರ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಕನ ಹೀಗೂ ಬರೀತಾರೆ ಮಕ್ಕಳೇ. ಕೆಲವೊಬ್ರು ಹೀಗೆ ಗುಂಡ ಕೊಟ್ಟು ಹೀಗೂ ಬರೀತಾರೆ. ಓಕೆ, ಅದು ಏನು ಗೊತ್ತಾ, ಅದು ಬರವಣಿಗೆಯಲ್ಲಿ ಬರೆಯುವಂಥದ್ದು. ಇದು ಪ್ರಿಂಟಿಂಗ್ ಅಂತ ಹೇಳ್ತೀವಿ ನಾವು. ಎರಡೂ ಓಕೆ. ಮತ್ತು ಇದು ತಪ್ಪು, ಇದು ಸರಿ ಅಂತ ಹೇಳಿ ಕೆಲವೊಬ್ರು ವಾದಿಸ್ತಾರೆ. ಅದಕ್ಕೆಲ್ಲ ಹೋಗೋದು ಬೇಡ. ಯಾಕಂದರೆ ಮುಂದೆ ಹೋದಂಗೆ ಇಷ್ಟೆಲ್ಲ ಕನ ಇಷ್ಟೆಲ್ಲ ಬರೆಯೋದಕ್ಕಾಗಲ್ಲ. ನೀವು ಹೆಂಗೆ ಬರ್ಕೊಂಡು ಹೋಗ್ತಾ ಇದ್ದೀರಾ ಹಾಗೆ ಬರೀರಿ, ನೋ ಇಶ್ಯೂಸ್. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಸ್ವರಗಳಲ್ಲಿ ಅ ಮತ್ತು ಈ ಉ ಇವುಗಳನ್ನೆಲ್ಲ ಯೆಲ್ಲೋ ಕಲರಲ್ಲಿ ಬರೆದಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವನ್ನ ಋಸ್ವ ಸ್ವರಗಳು ಅಂತ ಹೇಳ್ತೀವಿ. ಋಸ್ವ ಅಂತ ಹೇಳಿದ್ರೆ ಒಂದೇ ಒಂದು ಮಾತ್ರ ಕಾಲದಲ್ಲಿ ಅ ಅಂತೀವ, ಇಲ್ಲ ಆ ಅಂತೀವಿ. ಆನ ಆ ಅಂತ ಹೇಳ್ತೀವಿ, ಅ ಅಂತೀವ, ಇಲ್ಲ. ಈನ ಇ ಅಂತೀವಿ, ಅದೇ ಈನ ಈ ಅಂತ ಹೇಳ್ತೀವಿ. ಯಾವಾಗ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಗಳನ್ನು ಋಸ್ವ ಸ್ವರಗಳು ಅಂತ ಹೇಳ್ತೀವಿ. ಮತ್ತು 2 ಮಾತ್ರ ಕಾಲದಲ್ಲಿ ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಿದ್ರೆ ಅದನ್ನು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರಬೇಕು, ಔ ಮತ್ತು ಐ ಇದೆಯಲ್ಲ, ಇದನ್ನ ಸಂಧ್ಯಾಕ್ಷರಗಳು ಅಂತ ಹೇಳ್ತಾರೆ. ಸಂಧ್ಯಾಕ್ಷರಗಳು. ಐ ಆಗಬೇಕಾದ್ರೆ ಎ ಮತ್ತು ಐ, ಎ ಐ. ಔ ಎ ಮತ್ತು ಓ, ಔ ಔ ಅಲ್ವಾ. ಅದಕ್ಕೋಸ್ಕರ ಇವು ಎರಡನ್ನ ಸಂಧ್ಯಾಕ್ಷರಗಳು ಅಂತ ಹೇಳ್ತಾರೆ. ಈಗ ಋಸ್ವಸ್ವರ ಅಂದರೆ ಏನು ಗೊತ್ತು, ದೀರ್ಘ ಸ್ವರ. ಹಾಗಿದ್ರೆ ಒಂದು ಮಾತ್ರ ಕಾಲ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಗುಬ್ಬಚ್ಚಿ ಇರುತ್ತಲ್ಲ, ಕುಕ್ ಅಂತ ಅನ್ನುತ್ತಲ್ಲ, ಅದನ್ನ ಮಾತ್ರ ಕಾಲ ಅಂತ ಹೇಳ್ತೀವಿ. ಹಾಗಾಗಿ ಏಕ ಮಾತ್ರ ಕಾಲ ಅಥವಾ ಒಂದು ಮಾತ್ರ ಕಾಲ ಅಂದರೆ ಒಂದು ಗುಬ್ಬಚ್ಚಿ ಉಕ್ ಅನ್ನುತ್ತಲ್ಲ, ಅಷ್ಟು ಕಾಲವನ್ನು ನಾವು ಮಾತ್ರ ಕಾಲ ಅಂತ ಹೇಳ್ತೀವಿ. ನೋಡಿ, ಸ್ವರಗಳು 13 ಇದೆ. ಋಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಹಾಗೇನೆ ಏನಂತ ಹೇಳ್ತೀವಿ, ಪ್ಲುತ ಸ್ವರಗಳು ಅಂತ ಹೇಳ್ತೀವಿ. ಈಗ ಸಂಗೀತದ ನೊಟೇಷನಲ್ಲಿ ಆ ಈ ಅಂತ ಹೇಳ್ತೀವಲ್ಲ, ಜಾಸ್ತಿ ಎಳೆದು ಹೇಳ್ತೀವಲ್ಲ, ಪ್ಲುತ ಸ್ವರಗಳು ಅಂತ ಹೇಳ್ತೀವಿ. ಋಸ್ವ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ಋಸ್ವ ಸ್ವರಗಳು ಅಂತ ಹೇಳ್ತೀವಿ. 2 ಮಾತ್ರ ಅಥವಾ 2ಕ್ಕಿಂತ ಹೆಚ್ಚು ಯೂಸ್ ಮಾಡಿದರೆ ನಾವು ದೀರ್ಘ ಸ್ವರ ಅಂತೀವಿ. ಇಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಯೂಸ್ ಮಾಡಿದ್ರೆ ಪ್ಲುತ ಸ್ವರಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಯೋಗವಾಹಕಗಳು ಅಂ ಮತ್ತು ಅಹ, ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳ್ತೀವಿ. ವಾಹ ಅಂತಂದರೆ ಹೊಂದಿರೋ ಅಂಥದ್ದಕ್ಕೆ, ವಾಹಕ ಅಂದರೆ ಅದು ಸಂಚಾರ ಮಾಡೋವಂಥದ್ದು, ಟ್ರಾನ್ಸ್ಮಿಟ್ ಮಾಡೋದಕ್ಕೆ ವಾಹಕ ಅಂತ ಹೇಳ್ತೀವಿ. ಯೋಗವಾಹಗಳು ಅಥವಾ ಯೋಗ ವಾಹಕಗಳು ಅಂತ
ಹೇಳ್ತೀವಿ. ಇದಿಷ್ಟು ನಿಮ್ಮ ಪಕ್ಕ ನಿಮ್ಮ ತಲೆಯಲ್ಲಿರಬೇಕು. ಯಾಕಂದರೆ ಇದೆಲ್ಲ ನಿಮಗೆ ಗೊತ್ತಿದ್ರೆ ನೀವು ಬರಿಬೋದು. ಈಗ ನೋಡಿ, ಅಂದ, ಅಂಕಣ, ಅಂತಃಪುರ, ಅಂತಃಪುರ, ಹೌದಾ? ದುಃಖ, ನೋಡಿ ಹೀಗೆ ನಿಮಗೆ ಗೊತ್ತಿರಬೇಕು. ಬರಿಬೇಕಾದ್ರೆ ಹೇಳ್ತಾ ಹೇಳ್ತಾ ಬರೆದ್ರೆ ಮಿಸ್ಟೇಕ್ಸ್ ಆಗೋದು ತುಂಬ ಅವಾಯ್ಡ್ ಆಗುತ್ತೆ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನ ಈಗಾಗಲೇ ಹೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ಜಾಸ್ತಿ ಉಸಿರನ್ನು ಕೊಟ್ಟು ಹೇಳುವಂಥ ಸ್ವರಗಳನ್ನು ನಾವು ಮಹಾಪ್ರಾಣ ಅಂತ ಹೇಳ್ತೀವಿ. ಸ್ವಲ್ಪ ಕೊಟ್ಟರೆ ಅದಕ್ಕೆ ಅಲ್ಪ ಪ್ರಾಣ ಅಂತ ಹೇಳ್ತೀವಿ. ಇವೆರಡು ಅಲ್ಪ ಪ್ರಾಣ, ಇವು ಮಹಾಪ್ರಾಣ. ಇದನ್ನು ಅನುನಾಸಿಕ ಅಂತ ಹೇಳ್ತೀವಿ. ಇಲ್ಲಿ ಯರ ಲವ ಇದನ್ನು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಓಕೆ, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಹಾಗೆ ಅನುನಾಸಿಕ ಅಕ್ಷರಗಳು. ಇವೆಲ್ಲ ತುಂಬ ತುಂಬ ಇಂಪಾರ್ಟೆಂಟು. ಇದರಲ್ಲಿ 1 ಅಥವಾ 2 ಕ್ವಶನ್ಸ್ ಬಂದೇ ಬರುತ್ತೆ. ಅಲ್ಪ ಪ್ರಾಣಾಕ್ಷರಕ್ಕೆ ಬರ್ಬೋದು, ಎಷ್ಟು ಮಹಾಪ್ರಾಣಾಕ್ಷರಗಳಿದೆ ಅಂತ ಬರ್ಬೋದು, ವ್ಯಂಜನಗಳೆಷ್ಟು ಅಂತ ಬರ್ಬೋದು, ಅವರ್ಗೀಯ ಎಷ್ಟು ಬರ್ಬೋದು, ವರ್ಗೀಯ ವ್ಯಂಜನ ಅಂತ ಬರ್ಬೋದು. ಹಾಗಾಗಿ ಇಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ರೆ ಇಷ್ಟೆಲ್ಲ ಕಲ್ತ್ವಲ್ವಾ, ಒಂದಿಷ್ಟು ಕ್ವಿಜ್ ಮಾಡ್ಕೊಳ್ಳೋಣವಾ? ಈಗ ಹಾಗಿದ್ರೆ ರಿಸ್ವ ಸ್ವರಗಳ ಸಂಖ್ಯೆ ಎಷ್ಟು? ಯಾವ್ದಿದೆ ಎಣಿಸ್ತೀರಾ? ಹೌದಾ? ಅಲ್ಲ, ಈ ಹೌದಾ? ಹೌದಾ? ಎಷ್ಟಿದೆ? 6. ಹಾಗಿದ್ರೆ ಇಲ್ಲಿ ರಿಸ್ವ ಸ್ವರಗಳು 6 ಇದೆ. ಹಾಗಿದ್ರೆ ಕನ್ನಡ ವರ್ಣಮಾಲೆ ಯೋಗವಾಹಕಗಳು ಅಥವಾ ಯೋಗವಾಹಗಳು ಎಷ್ಟಿದೆ ಅಂತಂದರೆ 2. ಒಂದು ಅನುಸ್ವಾರ ಮತ್ತು ಇನ್ನೊಂದು ವಿಸರ್ಗ, ಅಂ ಮತ್ತು ಅಹ. ಕನ್ನಡ ವರ್ಣಮಾಲೆಯಲ್ಲಿ ಅಂ ಇದನ್ನ ಏನಂತ ಹೇಳ್ತೀವಿ? ಇದನ್ನ ಅನುಸ್ವಾರ ಅಂತ ಹೇಳ್ತೀವಿ. ಹಾಗೆಯೇ ಅಹ ಇದ್ರೆ ವಿಸರ್ಗ ಅಂತ ಹೇಳ್ತೀವಿ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಒಂದು ಲೈನಲ್ಲಿ 2 ಮಹಾಪ್ರಾಣ ಇರುತ್ತೆ. 5 ಲೈನ್ ಇದೆ, 5 2 10. ಹಾಗೆ ಅಲ್ಪ ಪ್ರಾಣಾಕ್ಷರಗಳು ಕೂಡ 10 ಅಲ್ವಾ? ಹೌದು. ಅನುನಾಸಿಕಗಳೆಷ್ಟು? 1 ಲೈನಲ್ಲಿ ಒಂದೇ ಇರುತ್ತೆ, 5 ಲೈನಲ್ಲಿ 5 ಅಂದರೆ 5. ಓಕೆ, 5. ಯಾವ್ದು ಹೇಳಿ? ಞ, ಞ, ಣ, ನ, ಮ. ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ 49. ಕರೆಕ್ಟಾ? 49, ಇದನ್ನು ಮರಿಬೇಡಿ. ಓಕೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ, ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು ಕೂಡ 10. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು ದೀರ್ಘ ಸ್ವರಗಳು, ದೀರ್ಘ ಸ್ವರಾಕ್ಷರಗಳು ಅಂತ ಹೇಳ್ಬೋದು. ಸ್ವತಂತ್ರವಾಗಿ ಉಚ್ಚಾರ ಮಾಡುವಂಥ ಅಕ್ಷರಗಳೇ. ಇದಕ್ಕೊಂದು ರಾಂಗ್ ಆಗಿದೆ ನೋಡಿ ಮಕ್ಕಳೇ, ರ ಒತ್ತು ಬಂದಿದೆ. ಅಕ್ಷರಗಳನ್ನು ಏನಂತ ಹೇಳ್ತೀವಿ ಅಂತ ಹೇಳಿದರೆ, ನಾವು ಸ್ವರಗಳು, ಸ್ವತಂತ್ರವಾಗಿ ಉಚ್ಚರಿಸುವಂಥ ಅಕ್ಷರಗಳನ್ನು ಸ್ವರಗಳು ಅಂತ ಹೇಳ್ತೀವಿ. ಈಗೆಲ್ಲ ನೀವು ವೆಕೇಷನ್ ಮೋಡಲ್ಲಿ ಇದ್ದೀರಲ್ವಾ? ಹಾಗಿದ್ರೆ ಹ್ಯಾಪಿ ವೆಕೇಷನ್. ಅಂದರೆ ನಿಮ್ಮ ಬೇಸಿಗೆ ರಜನ ಕಳೀರಿ. ಯಾಕಂದರೆ ನಿಮ್ಗೆ ಈಗಾಗಲೇ ನಿಮ್ಮ ಟೀಚರ್ಸ್ ಎಲ್ಲ ಗಣತಿಗೋ ಎಲ್ಲೋ ಹೋಗಿರ್ತಾರೆ. ನೆಕ್ಸ್ಟು ಜೂನಲ್ಲಿ ಶುರು ಆಗುತ್ತೇನೋ ನಿಮ್ಮ ಶಾಲೆ ಅಲ್ವಾ? ಅಲ್ಲಿವರೆಗೂ ಏನು ಮಾಡಿ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. 40 ಡೇಸ್ ಟೈಮ್ ಇದೆ ನಿಮಗೆ. ಮಂತ್ ಆಫ್ ಏಪ್ರಿಲು ಮೇ 2 ಸೇರಿ 40 ಡೇಸ್ ನಿಮಗೆ ಟೈಮ್ ಇದೆ. ಆ ಟೈಮಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕಾ ಆಗಿ ನೀವು ಶಾಲೆಗೆ ಹೋಗಿ. ಹಾಗಿದ್ರೆ ನಿಮ್ಮ ಎಲ್ಲ ಏನೇನು ಮಿಸ್ಟೇಕ್ಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ನಿಮ್ಮ ತಲೆಯಲ್ಲಿತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಸರಿನಾ ಮಕ್ಕಳೇ? ಈ ವಿಡಿಯೋ ಅಥವಾ ಈ ತರಗತಿ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದ್ರೆ ಏನು ಮಾಡಿ, ಮರೀದೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮಕ್ಕಳೇ. ಏನಪ್ಪ ಏನು ಮ್ಯಾಮ್ ನೀವು ಏನು ಹೇಳ್ತಾ ಇದ್ದೀರಿ ಅಂತಂದರೆ, ನೀವು ಇನ್ನೂ ಏನಾದರೂ ನಮ್ಮ ಪರೀಕ್ಷೆ ಚಾನಲಿನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬರ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ, ಎಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ ಬರುತ್ತೆ, ಅದಕ್ಕೋಸ್ಕರ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ಸರಿನಾ ಮಕ್ಕಳೇ? ಹಾಗಿದ್ರೆ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.